ತುಂಬಾ ನೋವಾಗುತ್ತೆ. ಅವ್ರು ಹಾಗೆ ಹೇಳಿದ್ರು, ಯಾಕೆ ಅದನ್ನ ಹೋಲಿಸಿದ್ರು? ಮೇ ಬಿ ಆ ಟೈಮಲ್ಲಿ ಅವ್ರಿಗೆ ಏನೋ ಪ್ರೆಷರ್, ನೀವು ಹೇಳ್ದಂಗೆ ಭಾಳಷ್ಟು ಏನೇನೋ ಪ್ರೆಷರ್ ಇರುತ್ತೆ ಅನ್ಕೊಳ್ಳೋಣ. ಕೋಪ ಇರ್ಬೋದು, ಏನೋ ಪ್ರೀವಿಯಸ್ ಏನೋ ಇಶ್ಯೂ ಇರ್ಬೋದು. ಬಟ್ ಹೇಳಾಗೋಯ್ತು, ಮಾತು ಜಾರ್ಬಿಡ್ತು. ತಪ್ಪಾಗಿದೆ ಅಂತ ಗೊತ್ತಾದ ಮೇಲಾದ್ರೂ ಒಂದೇ ಒಂದು ವಿಡಿಯೋ ಅವ್ರು ಮಾಡಿದ್ದಾರೆ, ಆದರೆ ಅಲ್ಲೆಲ್ಲೂ ಅವ್ರು ಕ್ಷಮೆ ಕೇಳಿಲ್ಲ, ನನ್ನಿಂದ ತಪ್ಪಾಗಿದೆ ಅಂತ ಹೇಳಿಲ್ಲ. ನಾನು ಯಾಕೆ ಹಿಂಗೆ ಮಾಡಿದೆ ಅಂದ್ಬಿಟ್ಟು ಅವ್ರು ಅದನ್ನ ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಸೊ ಅಲ್ಲಿ ನಮ್ಗೆ ತುಂಬ ಬೇಜಾರ ಆಯಿತು. ರಾಜ್ಯದಲ್ಲಿ ಈಗಾಗಲೇ ಸೋನು ನಿಗಮ್ ವಿಚಾರ ಎಷ್ಟರ ಮಟ್ಟಿಗೆ ತಾರಕಕ್ಕೇರಿದೆ ಅನ್ನೋದು ಪ್ರತಿಯೊಬ್ಬರು ಕೂಡ ಗೊತ್ತಿರುವಂಥ ವಿಚಾರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಣಿಜ್ಯ ಮಂಡಳಿಯಲ್ಲಿ ಒಂದು ಮೀಟಿಂಗ್ ಕೂಡ ಆಗುತ್ತೆ. ಮುಂದಿನ ದಿನಗಳಲ್ಲಿ ಅವ್ರ ಕೈಲಿ ಹಾರಿಸ್ಬೇಕಾ ಬೇಡವಾ ಅಂತ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋಕ್ಕೆ ಗಾಯಕಿ ಶವಿತಾ ಮಲ್ಲಣ್ಣ ಜೊತೆ ಮಾತಾಡ್ತಾರೆ. ಮೇಡಮ್ ನಮಸ್ತೆ. ನಮಸ್ತೆ. ಫಸ್ಟ್ ಆಫ್ ಆಲ್ ನಾನು ನಿಮ್ಮ ಪ್ರಶ್ನೆ ಫಸ್ಟ್ ಕೇಳೋದೇನು ಅಂತಂದ್ರೆ, ಆಸ್ ಅ ಸಿಂಗರ್ ಆಗಿ ಒಂದು ಕನ್ಸರ್ಟ್ ಅಲ್ಲಿ ಹಾಡ್ತಾ ಇರಬೇಕಾದ್ರೆ ಏನ್ ಪ್ರೆಷರ್ ಇರುತ್ತೆ, ಯಾವ ರೀತಿಯಾಗಿ ಪ್ರೆಷರ್ನ ಹ್ಯಾಂಡಲ್ ಮಾಡ್ತೀರಾ ಒಬ್ಬ ಸಿಂಗರ್? ಖಂಡಿತವಾಗ್ಲೂ ಒಬ್ಬ ಸಿಂಗರ್ ಆಗಿ ನಾವು ಸ್ಟೇಜ್ಗೆ ಹೋದಾಗ ಬಹಳಷ್ಟು ಪ್ರೆಷರ್ ಇರುತ್ತೆ. ಅಂದರೆ ಇಲ್ಲಿಯ ಜನರು ಹೇಗಿರ್ತಾರೋ, ಅವ್ರು ಯಾವ ರೀತಿಯಾದಂಥ ಹಾಡುಗಳನ್ನ ಇಷ್ಟಪಡ್ತಾರೆ, ಅದನ್ನು ನೋಡ್ತಾನೆ ಹಾಗೆ ಕೆಲವು ಸರಿ ನಮ್ಮ ಇಡೀ ಕಂಪ್ಲೀಟ್ ಪ್ಲೇ ಲಿಸ್ಟೇ ಚೇಂಜ್ ಆಗುತ್ತೆ, ನಮ್ಮ ರನ್ ಆರ್ಡ್ರೇ ಚೇಂಜ್ ಆಗುತ್ತೆ. ಹಾಡ್ತಾ ಇರ್ತೀವಿ, ಅವ್ರಿಗೆ ಇಷ್ಟ ಆಗ್ತಿರಲ್ಲ, ಕೂಗ್ತಾ ಇರ್ತಾರೆ, ಬೇಡ ಬೇಡ ಅಂತಿರ್ತಾರೆ ಕೆಲವು ಸರಿ. ಅಥವಾ ಇಂಥದ್ದೇ ಗಾಯಕರದ್ದು ಹಾಡಿ ಅಂತಿರ್ತಾರೆ, ಇಂಥದ್ದೇ ಹೀರೋದ್ ಹಾಡಿ ಅಂತಿರ್ತಾರೆ, ಅವ್ರು ಹಳಬ್ರು ಇರ್ಬೋದು, ಹೊಸಬ್ರು ಇರ್ಬೋದು, ಇಂಥದ್ದೇ ಸಿನಿಮಾದ ಹಾಡಿ ಅಂತಿರ್ತಾರೆ. ಸೊ ಅವಾಗೆಲ್ಲ ನಾವು ಅವ್ರನ್ನ ಹೇಗೆ ಕನ್ಸೋಲ್ ಮಾಡ್ತೀವಿ ಅನ್ನೋದ್ರ ಮೇಲೆನೆ ನಮ್ಮ ಅನುಭವ ನಿಲ್ಲೋದಲ್ವಾ. ಇಷ್ಟು ವರ್ಷಗಳು ಕಾರ್ಯಕ್ರಮಗಳು ಮಾಡ್ಕೊಂಡ್ ಬರ್ತಾ ಇದೀವಿ ಅಂತಂದ್ರೆ, ಎಲ್ಲೂ ನಿಮ್ಗೆ ಯಾರು ಏನು ತೊಂದರೆ ಮಾಡಿಲ್ಲ ಅಂತಂದ್ರೆ ಅವ್ರಿಗೆ ಇಷ್ಟ ಆಗ್ತಿದೆ ಅಂತಾನೆ ಅರ್ಥ, ಅವ್ರು ನಮ್ಮನ್ನು ಪ್ರೀತಿಸ್ತಿದ್ದಾರೆ ಅಂತ ಅರ್ಥ. ಅಭಿಮಾನಿಯಾಗಿನೇ ಬಂದು ಹಾಡನ್ನ ಕೇಳಕ್ ಬಂದಿರ್ತಾರೆ. ಸೊ ಅಂತ ಟೈಮಲ್ಲಿ ನಾವು ಅವ್ರ ಮೇಲೆ ಕೋಪ ಮಾಡ್ಕೊಳ್ಳೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಅಕಸ್ಮಾತ್ ಕೋಪ ಬಂತು ಅನ್ಕೊಳ್ಳಿ, ಕೋಪ ಬಂದ್ರು ಅದನ್ನ ಪ್ರೀತಿಯ ಒಂದು ಹುಸಿ ಕೋಪ ಅಂತ ಇರುತ್ತೆ ಅವ್ರ ಮೇಲೆ ನಾವು ತೋರ್ಸೋದು. ಹಿಂಗ್ ಮಾಡ್ತಾರಾ, ಏನ್ರಿ ಹಿಂಗ್ ಮಾಡ್ತೀರಾ, ನಾವು ಖಂಡಿತ ಹಾಡೋಣ ಅಂತ. ಇದೊಂದು ಸಾಂಗ್ ಆಗಲಿ, ನೆಕ್ಸ್ಟ್ ಹಾಡ್ತೀನಿ. ಅಥವಾ ಅವ್ರ ಮ್ಯೂಸಿಷಿಯನ್ಸ್ ಗೊತ್ತಿಲ್ಲ, ಅವ್ರು ನೋಡ್ಕೊತಾರೆ, ಇನ್ನೊಂದು 10 ನಿಮಿಷ ಆದ್ಮೇಲೆ ಹಾಡ್ತೀವಿ ಅಂತ ನಿಜವಾಗ್ಲೂ ಆಗಿದೆ. ಆ ಥರ ಇಲ್ಲ. ನಾವು ಹೊಸದಾಗಿ ಅಲ್ಲೇ ಹಾಡನ್ನ ಕಲಿತು, ಯಾರೊಬ್ರು ಕೇಳ್ತಾರಿಲ್ಲ ಅದು ಹಾಡಿ ಅಂತ, ನಮ್ಗೆ ಗೊತ್ತಿರಲ್ಲ, ಹಿಂಗಡೆ ಕುತ್ಕೊಂಡು ಒಂದು 10 ನಿಮಿಷ ಟೈಮ್ ತೊಗೊಂಡು ಸಾಂಗ್ ಕಲ್ತ್ಕೊಂಡು, ಮ್ಯೂಸಿಷಿಯನ್ಸ್ ಕೂಡ ಕಲಿತಾರೆ ಅಲ್ಲೇನೆ ನೋಡ್ಕೊಂಡು ಓಕೆ ಮೇಡಮ್ ಮ್ಯಾನೇಜ್ ಮಾಡೋಣ. ಯಾಕೆಂದ್ರೆ ಅವ್ರು ಮುಖ್ಯ. ಅಕಸ್ಮಾತ್ ಆಗ್ಲೇ ಇಲ್ಲ ಅನ್ನಿ, ಅದನ್ನ ಪ್ರೀತಿಯಿಂದ ಅವ್ರಿಗೆ ಹೇಳ್ಬೇಕು. ಬಿಟ್ರೆ ಅವ್ರ ಮೇಲೆ ಕೋಪ ಮಾಡ್ಕೊಂಡು ಆಮೇಲೆ ಸಂಬಂಧವೇ ಇಲ್ಲದಂತ ವಿಷಯನ ನೀವು ಎಳಿಯಕ್ಕಾಗಲ್ಲ. ಟೋಟಲಿ ಅಸಂಬದ್ಧ ಅದು. ಇವ್ರಿಗೆ ಕೇಳೋದಕ್ಕೂ, ಕಿರ್ಚೋದಕ್ಕೂ, ಕೂಗೋದಕ್ಕೂ, ಉಗ್ರಗಾಮಿಗಳ ತರ ಇದಕ್ಕೆ ಅಲ್ಲ ಆಗಿದ್ದು ಅಂತ ಹೇಳೋದಕ್ಕೂ ಸಂಬಂಧನೇ ಇಲ್ಲ. ನನ್ಗೆ ತುಂಬಾ ನೋವಾಗತ್ತೆ. ಅವ್ರು ಹಾಗೆ ಹೇಳಿದ್ರು, ಯಾಕೆ ಅದನ್ನ ಹೋಲಿಸಿದ್ರು? ಮೇ ಬಿ ಆ ಟೈಮಲ್ಲಿ ಅವ್ರಿಗೆ ಏನೋ ಪ್ರೆಷರ್, ನೀವು ಹೇಳ್ದಂಗೆ ಭಾಳಷ್ಟು ಏನೇನೋ ಪ್ರೆಷರ್ ಇರುತ್ತೆ ಅನ್ಕೊಳ್ಳೋಣ. ಕೋಪ ಇರ್ಬೋದು, ಏನೋ ಪ್ರೀವಿಯಸ್ ಏನೋ ಇಶ್ಯೂ ಇರ್ಬೋದು. ಬಟ್ ಹೇಳಾಗೋಯ್ತು, ಮಾತು ಜಾರ್ಬಿಡ್ತು. ತಪ್ಪಾಗಿದೆ ಅಂತ ಗೊತ್ತಾದ ಮೇಲಾದ್ರೂ ಒಂದೇ ಒಂದು ವಿಡಿಯೋ ಅವ್ರು ಮಾಡಿದ್ದಾರೆ, ಆದರೆ ಅಲ್ಲೆಲ್ಲೂ ಅವ್ರು ಕ್ಷಮೆ ಕೇಳಿಲ್ಲ, ನನ್ನಿಂದ ತಪ್ಪಾಗಿದೆ ಅಂತ ಹೇಳಿಲ್ಲ. ನಾನು ಯಾಕೆ ಹಿಂಗೆ ಮಾಡಿದೆ ಅಂದ್ಬಿಟ್ಟು ಅವ್ರು ಅದನ್ನ ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಸೊ ಅಲ್ಲಿ ನಮ್ಗೆ ತುಂಬ ಬೇಜಾರಾಯಿತು. ಫಸ್ಟ್ಗಿಂತ ಸೆಕೆಂಡ್ ಟೈಮ್ ನಮ್ಗೆ ಜಾಸ್ತಿ ನೋವಾಯಿತು. ಯಾಕೆಂದರೆ ಗೊತ್ತೇ ಆಗ್ತಿಲ್ವಾ ತಪ್ಪಾಗಿದೆ ಅಂತ. ಇಷ್ಟು ಜನ, ನಮ್ಮ ಕೋಟ್ಯಾಂತರ ಜನ, 7 ಕೋಟಿ ಜನಕ್ಕೂ ನೋವಾಗಿದೆ ಇದು. ಆಮೇಲೆ 7 ಕೋಟಿ ಜನನೂ ಅವ್ರನ್ನ ಇಷ್ಟಪಡ್ತಾರೆ, ಅದನ್ನ ತಿಳ್ಕೊಬೇಕು ಫಸ್ಟ್ ಅವರು. ನಾವೆಲ್ಲ ಭಾಳ ಇಷ್ಟಪಡ್ತೀವಿ. ಇಷ್ಟಪಡುವಂಥ ಜನರು SPB ಸರ್, PBS ಅವರೆಲ್ಲ ಕನ್ನಡದ ಬಗ್ಗೆ ಎಷ್ಟು ಪ್ರೀತಿ. ಇನ್ನೊಂದ್ಸರಿ ಹುಟ್ಟಿದ್ರೆ ನಾನು ಇಲ್ಲೇ ಹುಡ್ತೀನಿ ಅಂತ ಹೇಳಿದ್ರು. ಅಂದರೆ ನಮ್ಮ ಜನ ಹಂಗೆ ರೀ, ಪ್ರೀತಿ ಕೊಟ್ಟರೆ ಅದು ಯಾವ ಮಟ್ಟಕ್ಕೆ ಕೊಡ್ತಾರೆ ಅಂದರೆ ಆ ಥರ ಕೊಡ್ತಾರೆ. ಆದರೆ ನಮ್ಮ ತಾಯಿ ನುಡಿಗೆ, ನಮ್ಮ ಭಾಷೆಗೆ ನಮಗೆ ಅವಮಾನ ಮಾಡ್ತಾರೆ ಅಂತಂದರೆ ನಾವೇನಕ್ಕೆ ಸುಮ್ಮನೆ ಇರಬೇಕು? ಈಗ ಅವ್ರು ಯಾವುದು ಅನಿವಾರ್ಯ ಅಲ್ಲ, ಯಾರೂ ಅನಿವಾರ್ಯ ಅಲ್ಲ. ಇಂಡಸ್ಟ್ರಿಗೆ ಅಂತಲ್ಲ, ಪ್ರಪಂಚಕ್ಕೇನೆ ಅಲ್ವಾ. ಯಾರಿಲ್ಲದೆ ಹೋದ್ರೂ ಪ್ರಪಂಚ ನಡೆಯುತ್ತೆ. ಅದು ನಮಗೆ ಗೊತ್ತಿರಬೇಕಾಗತ್ತೆ. ನಾವು ಸ್ವಲ್ಪ ಗ್ರೌಂಡೆಡ್ ಆಗಿರ್ಬೇಕಾಗಿತ್ತು. ಆ ಒಂದು ಟೈಮ್ನಲ್ಲಿ ತಪ್ಪಾಗೋಯ್ತು. ಕ್ಷಮೆ ಕೇಳೋದ್ರಿಂದ ತುಂಬಾ ದೊಡ್ಡವರಾಗ್ತಾ ಇದ್ರು ಸರ್. ಕ್ಷಮೆ ಕೇಳಬೇಕಿತ್ತು. ತುಂಬಾ ಆಗಿದೆ ಸರ್, ತುಂಬಾ ಆಗಿದೆ. ಅಯ್ಯೋ, ಇದು ನಾವು ಬಹುಶಃ ಬಳ್ಳಾರಿ ಅನ್ಸತ್ತೆ, ಬಳ್ಳಾರಿ ಬೆಳಗಾಂ ಕಡೆ ಪರ್ಟಿಕ್ಯುಲರ್ ಒಬ್ಬ ಗಾಯಕರದ್ದು ಹಾಡನ್ನ ಕೇಳಿದ್ವಿ. 2 ಹಾಡಿದ್ವಿ, 3 ಹಾಡಿದ್ವಿ. ಮತ್ತೆ ಬೇರೆಯವ್ರದ್ದು ಹಾಡಕ್ಕೆ ಬಿಟ್ಟಿಲ್ಲ, ಅವ್ರದೇ ಹಾಡಬೇಕು ಅಂತ ಫುಲ್ ಮುಂದೆ ಎಲ್ಲ ಬಂದು ಪ್ಲಾಸ್ಟಿಕ್ ಬಾಟಲ್ಸ್, ಖಾಲಿ ಬಾಟ್ಲ್ಗಳಿರುತ್ತಲ್ಲ, ಬಾಟ್ಲ್ಗಳನ್ನ ಮ್ಯೂಸಿಷಿಯನ್ಸ್ಗೆಲ್ಲ ಎಸ್ದಿದ್ದಾರೆ. ಆಮೇಲೆ ಅಲ್ಲಿ ಹೂವೆಲ್ಲ, ವೇಸ್ಟ್ ಹೂವೆಲ್ಲ ಬಿದ್ದಿರ್ತಲ್ಲ, ಹೂವು, ಪೇಪರ್ ಪೀಸಸ್, ಅದನ್ನೆಲ್ಲ ಉಂಡೆ ಮಾಡಿ ಎಸ್ದಿದ್ದಾರೆ. ಸೊ ನಾವು ಲಾಸ್ಟಲ್ಲಿ ಹೇಳಿದ್ದೀವಿ ನೋಡಿ, ನೀವು ಅವ್ರನ್ನ ಎಷ್ಟು ಇಷ್ಟಪಡ್ತೀರೋ ಅದ್ರ 10ರಷ್ಟು ನಾವು ಇಷ್ಟಪಡ್ತೀವಿ. ನಮ್ಗೆಲ್ಲ ಹೀರೋಗಳು ಬೇಕು, ಎಲ್ಲ ಹೀರೋಗಳಿಂದನೇ ಕನ್ನಡ ಇಂಡಸ್ಟ್ರಿ. ಸೊ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಹಾಡ್ತೀವಿ, ಇನ್ನೊಂದು 2 ಸಾಂಗ್ ಬೇರೆಯವ್ರದ್ದು ಹಾಡಿ,
ಮತ್ತೆ ಅದನ್ನ ಹಾಡ್ತೀವಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ದೇ ವಿಲ್ ಫೈನ್. ಅದನ್ನ ಗಲಾಟೆ ಮಾಡ್ತಾನೆ ಇರಲ್ಲ, ಅವ್ರು ಗಲಾಟೆ ಮಾಡಕ್ ಬಂದಿರಲ್ಲ. ಅಂಡ್ ಮೋರ್ ಓವರ್ ಕನ್ನಡಿಗರು ರೌಡಿಗಳಲ್ಲ ಅಲ್ವಾ. ಅವ್ರು ಏನೋ ಪ್ರೀತಿಲಿ ಜೋರಾಗಿ ಕೂಗ್ತಾರೆ ಅಂದ ಕೂಡಲೇ ಅವ್ರನ್ನ ನಾವು ರೌಡಿಗಳ ತರ ಬಿಹೇವ್ ಮಾಡಿದ್ರು ಅಂತ ಹೇಳಕ್ಕಾಗಲ್ಲ. ಆಮೇಲೆ ಎಲ್ಲೋ ಕೂಗಿರ್ತಾರೆ, ನಾವು ಬರೀ ಸೌಂಡ್ ಕೇಳಿರುತ್ತೆ, ಪರ್ಟಿಕ್ಯುಲರ್ ಯಾರಂತನೂ ಗೊತ್ತಾಗಿರಲ್ಲ ಅಲ್ಲಿ ಆಮೇಲೆ ನನಗೆ ಅನ್ಸಿದ್ದೇನು ಅಂದ್ರೆ ಆ ಒಂದು ಕಾಲೇಜಲ್ಲಿ ಹೊರಗಡೆ ಅವ್ರಿಗೆ ಎಂಟ್ರಿ ಇರಲ್ಲ. ಸಾಮಾನ್ಯವಾಗಿ ನೀವು ನೋಡಿ ಯಾವುದೇ ಪ್ರೈವೇಟ್ ಕಾಲೇಜು ಇವೆಂಟ್ಗಳಲ್ಲಿ ಅಷ್ಟು ಈಸಿಯಾಗಿ ಯಾರು ಹೋಗ್ಬಿಟ್ಟು ಗಲಾಟೆ ಮಾಡೋಕ್ಕಾಗಲ್ಲ. ಕಾಲೇಜ್ ಸ್ಟೂಡೆಂಟ್ಸೇ ಇರ್ತಾರೆ, ಸ್ಟೂಡೆಂಟ್ಸ್ ಹಂಗಾದ್ರೆ ರೌಡಿಗಳಲ್ಲ. ಕಾಲೇಜ್ ಸ್ಟಾಫ್ ಇರ್ತಾರೆ, ಸ್ಟಾಫ್ಗಳು ರೌಡಿಗಳಲ್ಲ. ಆಮೇಲೆ ನಾವು ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಕನ್ನಡಿಗರನ್ನ 4 ಇರಲಿ 5 ಜನ ಇರಲಿ ಅವ್ರು ರೌಡಿಗಳ ಥರ ಬಿಹೇವ್ ಮಾಡಿದ್ರು ಅಂತ. ಜಸ್ಟ್ ಅವರ ಒಂದು ಅಭಿಮಾನನ ಜೋರ ಕಿರ್ಚಿ ಇಂಥ ಹಾಡು ಹಾಡಿ ಅವ್ರದ್ದೇ ಕೇಳಿರೋದು, ಅವ್ರ ಹಾಡೇ ಕೇಳಿರ್ತಾರೆ, ಕನ್ನಡ ಕೇಳಿರ್ತಾರೆ ಅಷ್ಟೇ ಅಲ್ವಾ. ಅದನ್ನ ಅರ್ಥ ಮಾಡ್ಕೋಬೇಕಾಗಿ. ಈಗ ಪ್ರತಿಯೊಬ್ಬ ಆರ್ಟಿಸ್ಟ್ಗಳಿಗಾಗ್ಲಿ ಇಲ್ಲ ಇತರ ಸಿಂಗರ್ಗಳಿಗಾಗ್ಲಿ ಭಾಷಾ ಅಭಿಮಾನ ಅನ್ನೋದು ಎಷ್ಟು ಮುಖ್ಯ? ಮೊದಲಿಗೆ ಇರ್ಬೇಕಾಗಿರೋದೇ ಅದು. ನಂತರ ನಾನು ಗಾಯಕಿ, ಸಂಯೋಜಕಿ, ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತೀನ, ಇನ್ನೊಂದು ಡೈರೆಕ್ಷನ್ ಮಾಡ್ತೀನ, ವಾಟ್ ಎವರ್, ನಾನು ಡೆಂಟಿಸ್ಟ, ಅದೆಲ್ಲ ಬೇರೆ. ಫಸ್ಟು ನೀವೇನು, ನಾನೊಬ್ಳು ಕನ್ನಡತಿ, ನೀವೊಬ್ರು ಕನ್ನಡಿಗ, ಕನ್ನಡ ನಾಡಲ್ಲಿ ಹುಟ್ಟಿದ್ದೀವಿ, ಕನ್ನಡದಲ್ಲಿ ಬೆಳೆದಿದ್ದೀವಿ, ಕನ್ನಡ ಹಾಡ್ತಿದ್ದೀವಿ, ಮಾತಾಡ್ತಿದ್ದೀವಿ, ಅನ್ನ ತಿಂತಾ ಇದ್ದೀವಿ, ದುಡ್ಡು ಮಾಡಿದ್ದೀವಿ, ಕಾರು ಬಂಗ್ಲ ಎಲ್ಲ ಮಾಡ್ಕೊಂಡಿದ್ದೀವಿ ಅಂದರೆ ಕನ್ನಡದ ಮಣ್ಣಲ್ಲೇ ಇದ್ದು ಕನ್ನಡದ ಹಾಡುಗಳನ್ನೇ ಹಾಡಿ ಅಲ್ವಾ. ಸೊ ಅವರು ಕೂಡ ಬಹಳಷ್ಟು ಇದರಿಂದ ಸಂಪಾದನೆ ಮಾಡಿದ್ದಾರೆ. ಹಣ ಒಂದೇ ಅಂತ ಹೇಳಲ್ಲ, ಗೌರವ, ಪ್ರೀತಿ, ಅಭಿಮಾನ ಎಲ್ಲ ಸಂಪಾದನೆ ಮಾಡಿದಾಗ ಆ ಒಂದು ಮಣ್ಣಿಗೆ ನಾವು ಬದ್ಧರಾಗಿರ್ಲೇಬೇಕಾಗತ್ತೆ. ನಾನು ಕೂಡ ಬೇರೆ ಭಾಷೆಗೆ ಹೋಗ್ಬೋದಲ್ವಾ, ಹಾಡ್ತೀನಲ್ವಾ. ಈ ತಮಿಳು ತೆಲುಗು ಎಲ್ಲ ಹಾಡ್ಬಿಟ್ಟು ಆ ಭಾಷೆಗೆ ನಾವು ಬೈದ್ಬಿಟ್ಟು ಬಂದ್ರೆ ಸುಮ್ಮನೆ ಇರ್ತಾರ ಆ ಜನ ಹೇಳಿ? ಯಾರು ಸುಮ್ಮನೆ ಇರ್ತಾರೆ ಹೇಳಿ? ಇಷ್ಟು ಟೈಮು ಇರ್ತಾ ಇರ್ಲಿಲ್ಲ, ನಾವು ಇಷ್ಟು ಟೈಮ್ ತಗೋತಾ ಇದ್ದೀವಿ ಅಂದ್ರೆ ನಮ್ಗೆ ಅಷ್ಟು ದಾಕ್ಷಿಣ್ಯ. ಕರ್ನಾಟಕದವ್ರಿಗೆ, ಕನ್ನಡದವ್ರಿಗೆ ಅಯ್ಯೋ ಹಿಂಗೆ ಮಾಡಿದ್ರೆ ಯಾರು ಬೇಜಾರು ಮಾಡ್ಕೊತಾರೋ, ಯಾರೇನಾಗುತ್ತೋ, ಈ ದಾಕ್ಷಿಣ್ಯವನ್ನ ಬೇರೆಯವ್ರು ಯಾರು ಮಾಡೋದೇ ಇಲ್ಲ. ತಕ್ಷಣನೇ ನಮ್ಮನ್ನ ಅಲ್ಲಿಂದ ಓಡಿಸ್ಬಿಡ್ತಾ ಇದ್ರು ಅಲ್ವಾ. ಸೊ ಅದನ್ನ ನಾವು ತಿಳ್ಕೊಬೇಕು. ಕನ್ನಡದವ್ರು ಯಾವ್ದ್ರಲ್ಲೂ ಏನು ಕಮ್ಮಿ ಇಲ್ಲ, ಬಹಳಷ್ಟು ಒಳ್ಳೆ ಟ್ಯಾಲೆಂಟ್ಸ್ ಇದೆ. ಯಾರು ಇರ್ಲಿ ಇಲ್ದೆ ಹೋಗ್ಲಿ, ನಾನು ಇರ್ಲಿ ಇಲ್ದೆ ಹೋಗ್ಲಿ ನಡೀತಾನೆ ಇರುತ್ತೆ. ನಾನು ಹಾಡಿಲ್ಲ ಅಂದ್ರೆ ಬೇರೆಯವ್ರು ಹಾಡಲ್ವಾ? ಇದಾರಲ್ಲ ಬಹಳಷ್ಟು ಜನ ಇದಾರಲ್ಲ. ಸೊ ಅದನ್ನ ನಾವು ಯೋಚನೆ ಮಾಡ್ಬಿಟ್ಟು ಸ್ವಲ್ಪ ಆ ಒಂದು ನಾನು ಅನ್ನೋದೇನಿದೆ ಅಲ್ಲ ಸ್ವಲ್ಪ ಕಾಣಿಸ್ತು ಆ ವಿಡಿಯೋದಲ್ಲಿ, ನಾನು ಮಾಡಿ ತಪ್ಪಲ್ಲ ಅಂತ. ಬಹುಶಃ ಅದೊಂದನ್ನ ಅವ್ರು ತಿದ್ಕೋಬೇಕಂತ ಅನ್ಸುತ್ತೆ. ಈಗ ವಾಣಿಜ್ಯ ಮಂಡಳಿ ಏನೆಲ್ಲ ತೀರ್ಮಾನ ಆಯ್ತು, ನೆಕ್ಸ್ಟ್ ಏನ್ ಕ್ರಮ ಕೈಗೊಳ್ಬಹುದು ಈ ಬಗ್ಗೆ ಏನಾದ್ರು ಮೀಟಿಂಗ್ ಅಲ್ಲಿ ಮಾತಾಡೋದು? ಖಂಡಿತವಾಗ್ಲೂ ಅಂದ್ರೆ ಸದ್ಯದ ಪರಿಸ್ಥಿತಿನಲ್ಲಿ ಯಾವುದೇ ರೀತಿನಲ್ಲೂ ಅವರಿಗೆ ಸಹಕಾರವನ್ನ ನೀಡಬಾರ್ದು. ಅಂದ್ರೆ ಅವರಿಂದ ಯಾವುದೇ ರೀತಿಯಾದಂಥ ಕಾರ್ಯಕ್ರಮ ಇರ್ಬೋದು, ಮತ್ತೆ ಹಾಡೋದಿರ್ಬೋದು, ಸಿನಿಮಾ ಆಲ್ಬಮ್ ಯಾವುದೇ ಇರ್ಬೋದು, ಯಾವುದೇ ರೀತಿಯಾದಂಥ ಅವರಿಂದ ಅವರ ಸೇವೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ಬೇಡ ಅನ್ನುವಂಥದ್ದನ್ನು ಅಸಹಕಾರವನ್ನ ಮಾಡ್ತಾ ಇದ್ದಾರೆ. ಮುಂದೆ ಫಿಲ್ಮ್ ಚೇಂಬರು ಮತ್ತೆ ಆಡಿಯೋ ಕಂಪ್ನಿದು ಜೊತೆ ಒಂದು ಮೀಟಿಂಗ್ ಇದೆ. ಮತ್ತೆ ನಮ್ಮ ಬೇರೆ ಉಳಿದಂಥ ಮ್ಯೂಸಿಕ್ ಡೈರೆಕ್ಟರ್ಸು ಅವರೆಲ್ಲ ಬರ್ಬೇಕು. ಇವತ್ತು ಬಹಳಷ್ಟು ಜನಕ್ಕೆ ಬರೋಕ್ಕಾಗಿಲ್ಲ, ಅವ್ರು ಬರ್ತಾ ಇದ್ದಾರೆ. ಸೊ ಅವರೆಲ್ಲ ಕುತ್ಕೊಂಡು ಮಾತಾಡಿ ಏನು ಮಾಡ್ಬೋದು, ಯಾವ ರೀತಿನಲ್ಲಿ. ಈಗ ಆಲ್ರೆಡಿ ಹಾಡಿರ್ತಾರಲ್ಲ ಬಹಳಷ್ಟು ಜನ, ಹಾಡ್ಸ್ಕೊಂಡ್ಬಿಟ್ಟಿರ್ತಾರೆ, ಅವರು ಸ್ವಲ್ಪ ಸಮಸ್ಯೆಯಲ್ಲಿ ಅವ್ರು ಸಿಕ್ಕಾಕೊಂಡಿರ್ತಾರೆ. ಬಟ್ ನನ್ ಕೇಳಿದ್ರೆ ಕನ್ನಡಕ್ಕಿಂತ ದೊಡ್ಡದು ಯಾವುದೂ ಅಲ್ಲ, ದುಡ್ಡು ಖಂಡಿತ ದೊಡ್ಡದಲ್ಲ, ಕನ್ನಡನೇ ದೊಡ್ಡದು. ಹಂಗಾಗಿ ಅಸಹಕಾರ ತೋರಿಸ್ಬೇಕು ಅಂತ. ಈಗ ಪ್ರೊಡ್ಯೂಸರ್ ಆಗ್ಲಿ ಸಂಗೀತ ನಿರ್ದೇಶಕರು ಒಂದು ಒತ್ತಡ ಅಂತೂ ಇದ್ದೇ ಇರ್ತದೆ, ಸಂಗೀತ ನಿರ್ದೇಶಕರು ಪರಭಾಷೆ ಅಂದ್ರೆ ಅವ್ರನ್ನ ಕರ್ಕೊಂಡ್ಬಂದು ಹಾಡಿಸ್ಬೇಕು ಅಂತ. ಸೊ ಇತ್ತೀಚೆಗೆ ನಾಗಶೇಖರ್ ಅವರು ಕೂಡ ಹೇಳ್ತಾ ಇದ್ರು, ಶ್ರೇಯಾ ಘೋಷಾಲ್ ಅವರು ಕನ್ನಡ ಹಾಡಲ್ ಬಂತೆ, ಅದಕ್ಕೋಸ್ಕರ ನಾವು ಬೇರೆಯವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದೀವಿ ಅಂತ. ಯಾಕಂದ್ರೆ ಅವ್ರದೇ ಸಿನಿಮಾಗಳಲ್ಲಿ ಸೂಪರ್ ಡೂಪರ್ ಆಗಿರೋ ಸಾಂಗ್ಗಳು ಕೂಡ ಬಿಟ್ಟಿದ್ದಾರೆ. ಸೋನು ಶ್ರೇಯಾ ಅಂತ ಬಂದಾಗ ಒಂದು ಒಳ್ಳೆ ಗಾಯನ ಚೆನ್ನಾಗಿ ಸೂಪರ್ ಡೂಪರ್ ಹಿಟ್ ಆಗಿರುವಂಥದ್ದು ಅವರೇ ಹಾಡಲ್ಲ ಅಂತಂದಾಗ ಈಗ ಯಾಕೆ ಅಂತವ್ರನ್ನ ಏನಕ್ಕೆ ಹೋಗೋದೇನಕ್ಕೆ, ಅಂತವ್ರೆ ಬೇಕು ಅಂತ ಹೇಳಿದಕ್ಕೆ? ನಮ್ಮಲ್ಲೂ ಟ್ಯಾಲೆಂಟ್ಸ್. ಅಯ್ಯೋ ನೋಡಿ, ಟ್ಯಾಲೆಂಟ್ಸ್ ಬಗ್ಗೆ ಮಾತಾಡಕ್ ಹೋದ್ರೆ ಪರ್ಸನಲ್ ಆಗತ್ತೆ. ಈಗ ಅವಾಗಿನಿಂದನೂ ಹೊರಗಡೆಯಿಂದ ಬರ್ತಾ ಇದ್ದಾರೆ ಹಾಡೋದಕ್ಕೆ. ನಮ್ಮಲ್ಲಿ ಸಿಂಗರ್ಸ್ ಇಲ್ಲ ಅಂತಲ್ಲ, ಅವರಲ್ಲಿ ಏನೋ ಒಂದು ವಿಶೇಷವಾದಂಥ ಟೋನ್ ಇರುತ್ತೆ, ಅವರಲ್ಲಿ ಹಾಡೋವಂಥದ್ದು ಒಂದೇನೋ ಬೇರೆ ಗುಣ ಇರುತ್ತೆ, ಅದು ಇಷ್ಟ ಆಗ್ತಾ ಇದೆ ಅಂತಾನೆ ಕರ್ಸೋದು. ಸುಮ್ಮನೆ ಯಾರು ಕರ್ಸಲ್ಲ. ಇಲ್ಲಿರೋರು ಹಾಡ್ತಾ ಇದ್ದೀವಿ, ಹೊರಗಡೆಯಿಂದ ಬಂದವರು ಹಾಡ್ತಾ ಇದ್ದಾರೆ. ಆದ್ರೆ ಈ ರೀತಿಯಾದಂಥ ಒಂದು ತೊಂದರೆನ ಯಾವ ಸಿಂಗರ್ನು ಮಾಡಿರ್ಲಿಲ್ಲ. SPBನೇ ತಗೊಳ್ಳಿ, ಅವ್ರು ಏನ್ ಹೇಳ್ತಿದ್ರು ಕೊನೆ ತನಕ, ನಾನು ಇಲ್ಲೇ ಜನ್ಮ ತಗೊಳ್ತೀನಿ ಅಂತ. ಅಂದ್ರೆ ಅದು ಆಂಧ್ರದವ್ರು ಆಗಿದ್ರು, ಅವರೆಲ್ಲರನ್ನ ವಿರೋಧಿಸಿ ಆ ಮಾತನ್ನ ಹೇಳ್ಬೇಕಿತ್ತು. ಅದು ತಮಾಷೆ ಅಲ್ಲ ಅದು. ನಾನು ಹುಟ್ಟಿದ್ರೆ ಇನ್ನೊಂದ್ಸರಿ ಕರ್ನಾಟಕದಲ್ಲೇ ಹುಡ್ತೀನಿ ಅಂತ ಹೇಳೋದು, ಅದು ತೆಲುಗು ಚಾನಲ್ ಅಲ್ಲಿ.
ಅಂದ್ರೆ ಅವ್ರು ನಿಜವಾಗ್ಲೂ ಮನಸ್ಸಿಂದ ಹೇಳಿದ್ರು ಅಲ್ವಾ, ಅಷ್ಟು ಪ್ರೀತಿಯನ್ನ ನಮ್ ಕನ್ನಡಿಗರು ಕೊಟ್ಟಿದ್ದಾರೆ ಅಂತ. ಸೊ ಇಲ್ಲೂ ಅದೇ ಆಗಿತ್ತು, ಕನ್ನಡಿಗರು ಪ್ರೀತಿ ಕೊಟ್ಟಿದ್ದಾರೆ. ಅಂಡ್ ಟ್ಯಾಲೆಂಟ್ಸ್ ಇದ್ದೇ ಇದೆ ಬಿಡಿ, ಟ್ಯಾಲೆಂಟ್ಸ್ ಹಾಡ್ತಿದ್ದಾರೆ, ಹೊಸಬರಿಗೆ ಬಹಳಷ್ಟು ಚಾನ್ಸಸ್ ಇವಾಗ ಸಿಗ್ತಾ ಇದೆ, ಆಲ್ಬಮ್ಸ್ ಮಾಡ್ತಿದ್ದಾರೆ. ಆ ಥರದ್ದೇನು ತೊಂದರೆ ಇಲ್ಲ, ನಮ್ಮ ಕನ್ನಡಿಗರು ಹಾಡ್ತಿದ್ದಾರೆ, ಇನ್ನು ಮುಂದೆ ಇನ್ನೂ ಜಾಸ್ತಿ ಹಾಡ್ತಾರೆ, ಅದಿದ್ದೇ ಇದೆ. ಬಟ್ ಡೆಫಿನೆಟ್ಲಿ ಈ ಒಂದು ಸಂದರ್ಭದಲ್ಲಿ ಅವ್ರು ಮಾಡಿದ್ದೇನು ತಪ್ಪಿದೆ ಅಲ್ಲ, ಅದನ್ನು ಕ್ಷಮಿಸಕ್ಕಾಗಲ್ಲ, ಹಾಗಾಗಿ ಅಸಹಕಾರನೇ.